ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮತದಾರರ ನಿರೀಕ್ಷೆ ಏನು ಹಾಗೆ ಶಾಸಕರ ಸಂಕಲ್ಪ ಏನು? ಸರ್ 2008ರಲ್ಲಿ ಯಾವ ಮೋದಿ ಅಲ್ಲೇನೂ ಇರಲಿಲ್ಲ, ಏನೂ ಇರಲಿಲ್ಲ. ಅಂತ ಟೈಮಲ್ಲಿ ನೀವು ಹಗರಿಬೊಮ್ಮನಹಳ್ಳಿಯಲ್ಲಿ ಕಮಲವನ್ನು ಅರಳಿಸ್ತವ್ರು. ಯಾಕೆ 13 ಮತ್ತು 18ರ ವ್ಯತ್ಯಾಸಗಳಾಯ್ತು ಅಂತ? ಅವರು ಮನ್ಸು ಮಾಡಿದ್ರೆ ಯಾರಿಗೆಲ್ಲ ಶಕ್ತಿ ಕೊಡ್ಬೋದು, ಯಾರಿಗೆಲ್ಲ ಶಕ್ತಿ ಇಲ್ದಂಗೂ ಮಾಡ್ಬೋದು. ಹಾಸ್ಪಿಟಲ್ ಇದಾವೆ, ಬೇಕಾಗಿರುವಂತ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ. ಈ 2 ವರ್ಷದಲ್ಲಿ ಕೆಲಸ ಆಗಿದ್ದು 10 ವರ್ಷದಲ್ಲಿ ಆಗಿಲ್ಲ. ಓಣಿಯಲ್ಲಿ ರೋಡ್ಗಳು ಇದ್ದಿಲ್ಲ ಸರ್, ಈಗ ಓಣಿಯಲ್ಲಿ ರೋಡ್ಗಳು ಆಗ್ತಾ ಇದ್ದಾರೆ. ಕೊಟ್ಟೂರಿನ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗೋದು ಬಹಳ ಅವಶ್ಯಕತೆ ಇದೆ. ಯಾರಿಗೆ ಕೆಲಸ ಇಲ್ಲ, ಇನ್ನೊಂದು ಯಾವ ಗಾರ್ಮೆಂಟ್ಸ್, ಇನ್ನೊಂದು ಮತ್ತೊಂದು ಏನಾದ್ರು ಡಿಸ್ಟ್ರಿಕ್ಟ್ ವೈಸ್ ತರಬಹುದು. ಬಸ್ ಸ್ಟ್ಯಾಂಡ್ ಅಗಲೀಕರಣ ಒಂದು ಮೇನ್ ಆಗ್ಬೇಕು ಸರ್. ಅದರಿಂದ ಚಿಕ್ಕದಿದೆ, ಅದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ನೀವು ಗೆದ್ದಿದ್ದೀರಾ, ಸರ್ಕಾರ ಇಲ್ಲ. 224 ಕ್ಷೇತ್ರದ ಶಾಸಕರಿಗೆ ಎಲ್ಲರಿಗೂ ತೊಂದರೆನೇ ಇದೆ. ಸರ್ JDS ಇಂದ ನಿಮಗೆ ಶಕ್ತಿ ಹೆಚ್ಚಾಯ್ತಾ ಅಥವಾ ನೇಮಿರಾಜ್ ನಾಯಕ್ ಅವರಿಂದ JDS ಶಕ್ತಿ ಹೆಚ್ಚಾಯ್ತಾ? ಕುಮಾರಣ್ಣ ಅಂತವರು ಇವತ್ತು ತಾಯಿ ಹೃದಯ ಯಾವ ರೀತಿ ಇರುತ್ತೋ ಆ ರೀತಿ ಭಾವನೆ ಇರುವಂತವ್ರು. ನಿಖಿಲ್ ವಿಚಾರದಲ್ಲಿ ಯಾಕೆ ಸರ್ ಪದೇ ಪದೇ ತಪ್ಪಾಗ್ತಾ ಇದೆ? ಮನುಷ್ಯ ಅಂದ ಮೇಲೆ ಕಷ್ಟ ಸುಖಗಳು ಇದ್ದೇ ಇರುತ್ತೆ. ಹೌದು. 2028ಕ್ಕೆ JDS ನ ಭವಿಷ್ಯ ಏನು? ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡುವಂತ ಸೌಭಾಗ್ಯ ಖಂಡಿತವಾಗ್ಲೂ 2028ರಲ್ಲಿ ಭಗವಂತ ಅನುವು ಮಾಡಿಕೊಡ್ತಾರೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾಗ ಎಷ್ಟು ದೊಡ್ಡ ಶಕ್ತಿಯನ್ನು ತುಂಬು. ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನಮಂತ್ರಿ ಆಗಿರುವಂತದ್ದು ನಮ್ಮ ಸೌಭಾಗ್ಯ. ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರೇ ಕಾಸು ಕೊಟ್ಟು ನನಗೆ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಕನಸಿನ ಹಗರಿಬೊಮ್ಮನಹಳ್ಳಿ ಏನಾಗಬೇಕು? ಸರ್ಕಾರ ಇದನ್ನು ಒದಗಿಸ್ಕೊಡುವಂತ ಕೆಲಸ ಆಗಬೇಕು. ಅದೇ ನನ್ನ ಮೊಟ್ಟ ಮೊದಲನೇ ಗುರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.